ಹೆಂಗ ಬರ್ತದ್ರಿಪ್ಪ ಮಾತ? ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಮಮಕಾರ. ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಹೌದು. ಹೆಂಡತಿ ನಕ್ಕರೆ ಚಮತ್ಕಾರ. ಹೆಂಡತಿ ನಕ್ಕರೆ ಬಡ್ಡಕಾರ. ಹೌದ್ರಿಪ್ಪ. ಹೆಂಡತಿ ನಕ್ಕರೆ ಚಮತ್ಕಾರ, ಗುರು ನಕ್ಕರೆ ಜ್ಞಾನೋತ್ಕಾರ, ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂಘದ ಭಕ್ತಿಯ ನಮಸ್ಕಾರ, ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತಾ ಇಲ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ತಾಯಿ ಋಣ ಹೆಂಗ ಆಗ್ತ ತೀರಿಸ್ಲಿಕ್ಕೆ ಆಗುದಿಲ್ಲ. ನಾವು ಹುಟ್ಟಿ ಬಂದ ಮ್ಯಾಲ ಯಾರ್ಯಾರ ಮಾತ ಕೇಳ್ಕೊಂಡು ಯಾರ್ಯಾರ ಹೆಂಗ ನಡಿಬೇಕು ಅನ್ನುವಂಥದ್ದು ಈಗಾಗಲೇ ಮಾತು ಹೇಳಿದ್ದಾಗೆಲ್ಲ ಪಾಲ್ತು ವಿಷಯ ಮಾತಾಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಕಮಿಟರ್ ಒಂದು ಮಾತು ಹೇಳಿರ್ಬೇಕು. ಅವರು ಹೇಳಿಕತ್ತಾರ, ನೀವು ಹೇಳಿಕತ್ತೀರ. ಈಗ 2 ಸಂದ ಹಾಡಿರಿ. ಖರೇದವ್ರು ಯಾಕಪ್ಪ ಅಂದ್ರ ಶಿವಸ್ಥಾನದೊಳಗೆ ಇದು ಒಡ್ಡಿವಾಲಗದ ಶಿವಸ್ಥಾನ ಹರದೇಶಿ ನಾಗೇಶಿ ಅಲ್ಲ, ಒಂದೊಂದು ಊರಾಗ ಬರೀ 2 ಪಾಳಿ ಹಾಡಿದೀವಿ. ಆದ್ರೂ ಕೂಡ ಹೊತ್ತಿಯರು ತನ್ನ ಜನ ಎಬ್ಬಿಸಿ ಕಳಿಸಿಲ್ಲಟ್ಟೆ. ಹಂಗ ಮಾತು ರುಚಿ ಆಗ್ತಿದ್ವು ಅಷ್ಟೇ. ಹಂಗ ವಿಷಯ ಗುಮ್ಮ ಬಂದ್ರೆ ವಿಷಯ ಕೂಡ ಹೋಗ್ತದ. ಎಲ್ಲ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಮಾತು ಹೆಂಗ ಬರ್ತದ? ಅಷ್ಟೂರ ಮಾತ ನಿಷ್ಠೂರ ಹೇಳ್ತೇನೆ. ಕೊಟ್ಟಿ ಅಂತ ವೈರ ಯಾವುದಿಲ್ಲ, ರೊಟ್ಟಿ ಅಂತ ಮೈತರವೇನಿಲ್ಲ. ವಿಶ್ವಾಸ ಗೆಳತನ ವಿಶ್ವಾಸ ಹಳದ ಬೆಳೆಸ್ತಾರೋ ನೀವೆಲ್ಲ. ಹಿರಿಯರ ಕಿರಿಯರ ಮರ್ಯಾದೆ ಒಡಲಿಲ್ಲ, ಕಾಗೆ ಬುಕ್ಕ ಓದಿದ ಮುಲ್ಲ. ಸಾಲಿಗೆ ಹಾಕಿ ಮಗನ ಶಾಣೆತನ ಕಲಿಸಿರಿ, ಹೆಂಡಿ ತಿನ್ನೋದವರು ಬಿಟ್ಟಿಲ್ಲ. ಸಾಲೆ ಕಲಿತವ್ರೆಲ್ಲ ಶಾಣ್ಯಾರಕ್ಕಾಗಿಲ್ಲ, ತಿನ್ನಾಕ ಮನ್ಯಾಗ ಕೂಳಿಲ್ಲ. ಕಮ್ಮಂಗ ಜುಟ್ಟು ಬಿಟ್ಟು ಕಾಲಿಗೆ ಬುಟ್ಟು ತಟ್ಟು ಮಾಡ್ತಿರವನ ಡೌಲ. ಹೆಂಡ್ರ ಹಾದ್ರ ಮಾಡ್ರ ಗಂಡು ರೊಕ್ಕ ತಗೋತಾನ, ಸಿಗತೈತೆ ಅವನಿಗೆ ಏನ ಕೂಡಿಲ್ಲ. ಎಲ್ಲಾ ನಕಲಿಗೆ ನಡೆದ, ನಕಲಿಗೆ ಹೌದಿಲ್ಲ. ಹೆಂಡ್ರ ಹಾದ್ರ ಮಾಡ್ರ ಗಂಡ ರೊಕ್ಕ ತಗೋತಾನ, ಸಿಗತೈತೆ ಅವನಿಗೆ ಏನ ಕೂಡಿಲ್ಲ. ಸರಾಯಿ ಅಂಗಡಿ ಶಿವನ ಗದ್ದಿಗೆ ನ್ಯಾಯ ನಡೆಯುವುದು ರಾತ್ರಿ ಹಗಲ. ಸಿಂಧಿ ಕಾನ್ಯಾಗ ಮಂದಿ ಅಡ್ಡಾಡ್ತಾರ, ಕುಡಿಯುವುದು ಬಿಟ್ಟಾರ ಎಮ್ಮೆ ಹಾಲ. ಆನೆ ಹೋಗಿ ಉಳಿದಾಯ್ತು ತಮ್ಮ ತಲಿವರಿ ಮಾಲ. ಹಾಗೆ ಅವ್ರೆ ಮಾವಿನ ಫಲ ಹಣ್ಣಿನೊಳಗ ರುಚಿ ಉಳಿದಿಲ್ಲ. ಮಾಯಾ ತಪ್ಪಿದ ಮ್ಯಾಲ ಯಾತರ ಮಳೆಗಾಲ, ಜ್ವಾಳ ಬೆಳೆದಾವ ಎನ್ನ ಮೂರಂಚಲ ಜ್ವಾಳ. ಹೌದಿಲ್ಲ? ಹೌದಟ್ಟೆ ಅಲ್ಲ. ಯಾಕ ಜ್ವಾಳ 3 ಚೀಲ ಬೆಳೆದು? ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮ್ಯಾಲ ನಾವು ತಿಳಿದಾದ್ರು ಮಾಡ್ಲಿಕ್ಕೀವಿ ತಪ್ಪ, ತಿಳಿದು ಮಾಡ್ಲಿಕ್ಕೀವಿ. ಮಾಡಿ ಮಾಡಿ ಕರ್ಮದ ಗಂಟು ತಲೆ ಮೇಲೆ ಹೊತ್ಕೊಂಡಿದೀವಿ. 20 ಎಕರೆ ಹೊಲ ಇದ್ರು ಕೂಡ 3 ಚೀಲ ಜ್ವಾಳ ಬೆಳೆದು ಕಡಿನಾಗ್ಯದ. ಇಂತ ಕಟ್ಟ ಕಲಿಯುಗದಾಗ ನಾವೆಲ್ಲ ಶಿವಸ್ಥಾನದಾಗ ನಿಂತ ನಾವು ಹಂಗಿರ್ಬೇಕ ಹೆಂಗಿರ್ಬೇಕಂತ ಹೇಳ್ತಿಕರೆ ಮೊದಲ ನಾವು ಹಂಗಿರ್ಬೇಕು, ನಂತರ ಮಾತು ಹೇಳಿರ್ಬೇಕು. ಹೌದಿಲ್ಲ? ಎಲ್ಲ ಯಾಕಪ್ಪ ಅಂದ್ರ ಈಗಾಗಲೇ ಸರ್ಜೋಡಿ ಕಲಾವಿದ್ರು ವಿಷಯವನ್ನ ಚರ್ಚೆ ಮಾಡಿದ್ರು. ಏನು ಮಾಡಿದ್ರು ಅನ್ನುವಂಥದ್ದು ಎಲ್ಲಾ ದೈವಿಕ ಕೂಡಿರ್ತಕ್ಕಂತ ವಿಷಯವನ್ನ ಮಾತು ಏನು ಕೇಳಿರಪ್ಪ ಅಂದ್ರ, ಒಂದು ಊರೊಳಗ ಒಂದು ಹೆಣ್ಣ ದೇವರ ಜಾತ್ರೆ ನಡೆದದ. ಜಾತ್ರೆಯೊಳಗ 5 ಸೇರು ಜ್ವಾಳವನ್ನ ನಗ್ನಾಗಿ ಅಂದ್ರೆ ಮೈಯಾಗ ಒಂದು ಚೂರು ಸತಿ ಬಟ್ಟೆ ಇರಂಗಿಲ್ಲ ಹೆಣ್ಮಗಳಿಗೆ. ಮೈಯಾಗ ಅರವಿ ಹಾಕೋಲಾರದನೆ ಆ ಜೋಳವನ್ನ ಕುದಿಸಿ ದೇವರಿಗೆ ನೈವೇದ್ಯ ಮಾಡ್ತಾರ. ಯಾವ ಊರಾಗ, ಯಾವ ಜಿಲ್ಲಾ, ಯಾವ ತಾಲೂಕ, ಯಾವ ಊರಾಗ ಯಾವ ದೇವ್ರ ಜಾತ್ರೆಯಾಗ ಮಾಡ್ತಾರೋ ಅನ್ನುವಂತ ಮಾತನ್ನ ಸರ್ಜೋಡಿ ಕಲಾವಿದ್ರೆ ಪ್ರಶ್ನೆ ಕೇಳ್ಯಾರ. ಇದಕ್ಕ ಯಾಕಂದ್ರೆ ಮುತ್ತೋಡ ಗ್ರಾಮದವ್ರಿಗೆ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರಕ್ಕೆ ನೇರವಾಗಿ ಉತ್ತರ ಹೆಂಗದಪ್ಪ ಅಂದ್ರ, ಯಾಕಪ್ಪ ಎಲ್ಲಿ ತೆಗೆದಿವ ನೇರವಾಗಿ ಉತ್ತರ ಹೆಂಗದಪ್ಪ ಅಂದ್ರ, ಬಾಗಲಕೋಟೆ ಜಿಲ್ಲಾ ಗುಳೇದಗುಡ್ಡ ತಾಲೂಕಿನ ಮಂಗಳಗುಡ್ಡಿ ಎಂಬ ಗ್ರಾಮದಲ್ಲಿ ಅಲ್ಲಿ ಯಾಕಪ್ಪ ಅಂದ್ರ ಮಂಗಳಮ್ಮ ದೇವಿ ಹೆಣ್ಣು ದೇವರ ಜಾತ್ರೆ ಆಗ್ತದ. ಮಂಗಳಮ್ಮ ದೇವಿ ಜಾತ್ರೆ 3 ವರ್ಷಕ್ಕೊಮ್ಮೆ ರಂಗಿನ ಹಬ್ಬ ಹಾಕ್ತಾರ, ಬ್ಯಾಟಿ ಮಾಡ್ತಾರ. ಅವಾಗ ಅಲ್ಲಿ ಮಲಪ್ರಭಾ ನದಿಗೆ ಹೋಗಿ 2 ಗಂಡಸ ಮಕ್ಕಳು ನಗ್ನಳಾಗನೆ
ನೀರು ತಗೊಂಡ್ ಬರ್ತಾರ ಅವ್ರ ಹಾ. ಆ ಮೈಯಾಗ ಒಂದು ಚೂರ್ ಸತಿ ಬಟ್ಟೆ ಇರಂಗಿಲ್ಲ. ಇರಂಗಿಲ್ರಿಪ್ಪ. ಮೈಯಾಗ ಬಟ್ಟೆಗಳನ್ನ ಹಾಕಲಾರದನೆ ಆಹಾ. ಮಲ್ಲಪ್ರಭಾ ನದಿಗೆ ಹೋಗಿ ನೀರು ತಗೊಂಡು ಬಂದ ಆ ವಿಧವೆ ಹೆಣ್ಮಗಳ ಕೈಯಾಗ ಕೊಟ್ರಪ್ಪ ಅಂದ್ರ ಆಹಾ. ಆ ಗಂಡ ಸತ್ತ ಹೆಣ್ಮಗಳು ಕೂಡ ನಗ್ನಳಾಗಿನೇ ಹಾ. ಆಕೆ 5 ಸೇರ ಜ್ವಾಳವನ್ನ ಕುದಿಸಿ ಕುದಿಸಿ. ಏನ್ ಮಾಡ್ತಪ್ಪ ಅಂದ್ರ ಆ ಮಂಗಳಮ್ಮ ದೇವಿ ಹೆಣ್ಣು ದೇವರಿಗೆ ಹಾ. ನೈವೇದ್ಯವನ್ನ ತಯಾರು ಮಾಡಿ ಕೊಡ್ತಾರೋ ಅನ್ನುವಂಥದ್ದನ್ನ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಹಾ. ಹಾಲು ಮತದ ಪೀಠಗಳು ಮತ್ತು ಪವಾಡಗಳು ಬುಕ್ಕನೊಳಗ 180ನೇ ಪುಟ ಪೇಜಿ ಹಾ. ಹಾಲು ಮತದ ಬುಕ್ಕನೊಳಗ ನಿಮ್ಮ ಪ್ರಶ್ನೆ ಉತ್ತರ ಕುಲ್ಲ ಮುತ್ತುರ್ದವು. ಕೊಲ್ಲ. ಹೌದು. ಹೌದಿಲ್ಲ? ಹೌದು. ಹಿಂಗ ಗಟ್ಟಿಗೆ ಬೆಲೆ ಕೊಡಂಗಿಲ್ಲ, ಮಂದಿ ನಕಲಿಗೆ ಬೆಲೆ ಕೊಡ್ತಾರೆ. ನಕಲಿಗೆ ಬೆಲೆ ಕೊಡ್ತದ್ರಿಪ್ಪ. ಹೌದಿಲ್ಲ? ಹೌದು. ಅವ್ರು ಹೇಳ್ತಿದ್ರು ನೋಡಿ, ಯಾಕಪ್ಪ ಆಗಿ ಎಲ್ಲ ಅವ್ರು ಹೇಳಿದ್ರು ಕರೆ ಐತೆ ಮಾತು ಹೇಳ. ಕರೆ ಆದ್ರಿಪ್ಪ. ಅವ್ರು ಹೇಳಿದ ಮಾತು ಹೆಂಗ ಕರೆ ಅದಂದ್ರ ಹೆಂಗ ಕರೆ ಆದ್ರಿಪ್ಪ? ಆ ಡೊಳ್ಳಿನ ಹಾಡಿಕೆ ಮತ್ತು ಪ್ರವಚನ ಆಹಾ. ನೀವು ತಿಳಿದು ಕೇಳ್ರಿ, ತಿಳಿಲಿಲ್ಲ ಅಂದ್ರು ಕೇಳ್ರಿ ಅಂದ್ರ ಅವ್ರ ಹೌದ್ ಹೌದ್ರಿಪ್ಪ. ಕರೆ ಅದ ಮಾತ. ಕರೆ ಆದ್ರಿಪ್ಪ. ಈ ಎಲ್ಲಾ ನಕಲಿಗೆ ಹೆಂಗ ಭೇಟಿಯಾಗಿ ಗೊತ್ತಾಗ ನಾ ಡ್ರೈವರ ನೀ ನನ್ನ ಲವ್ವರ. ಹೌದ್ ಹೌದು. ಇದ ನೋಡು. ಯಾವ ಲವ್ವರ್ನ ಎಲ್ಲಿ ತಗೊಂಡು ಎಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ. ಹೇಳಕ್ ಬರಂಗಿಲ್ರಿಪ್ಪ. ಹೌದಿಲ್ಲ? ಹೌದು. ಇವೆಲ್ಲ ಇಂತ ನಕಲಿಗೆ ಬೆಂದ್ ಹತ್ತಿ ಹಾ. ಇಂತ ನಮ್ಮ ವಡ್ಡಿ ವರ್ಗದ ದೇವಸ್ಥಾನಗಳೆಲ್ಲ ನಶಿಸಿ ಹೊಂಟಾವ ನಮ್ಮ ಸಂಸ್ಕೃತಿ. ಹೌದ್ ಹೌದ್ರಿಪ್ಪ. ಅದಕ್ಕೆ ಕರೆ ಹೇಳಿದವ್ರು ನೀವು, ಯಾಕಪ್ಪ ಅಂದ್ರ ಹಾ. ನೀವು ಕೇಳಬೇಕಾದ್ರೆ ಇಂತ ತಿಳಿದು ಕೇಳ್ರಿ, ತಿಳಿಲಿಲ್ಲಂದ್ರೂ ಕೇಳ್ರಿ. ಆಹಾ. ಇವತ್ತು ಒಂದು ದಿನ ನನ್ನಪ್ಪ ಬೇರಸದನ ಮ್ಯಾಲ ಭಕ್ತಿ ವಿಶ್ವಾಸ ನಂಬಿಕೆ ಇಟ್ಟ ಹಾ. ನಿಮ್ಮ ಮನೆ ಕಡೆಗೆ ಲಕ್ಷ್ಯ ಕೊಡಲಾರದೆ ಒಂದೇ ದಿನ ಅವನ ಪೌಳಿ ಒಳಗ ಕೂತು ಕೇಳಿದ್ದೆ ಆಯ್ತಪ್ಪ ಅಂದ್ರ ಆಹಾ. ಪ್ರತಿಯೊಬ್ಬರ ನಿಮ್ಮ ಮನೆಗೆ ಬಂದ ಬಾಗಿಲಾಕಾರ ಮಾಡ್ತಾನ ಆ ಬೇರಸದನ. ಹೌದಿಲ್ಲ? ಹೌದ್ರಿಪ್ಪ. ಯಾಕ ಬಾಗಲ ಕವಲ ಮಾಡ್ತಾನೆ? ಹೆಂಗ ಒಂದು ಮಾತು ನೆನಪಿಗೆ ಬರ್ಲಿಕ್ಕತ್ತದ. ಹೆಂಗ್ರಿಪ್ಪ? ತುಳಸಿದಾಸ ವಾರಣಾಸಿಯಲ್ಲಿ ಆಶ್ರಮ ಕಟ್ಟಿಕೊಂಡೆ ಇದ್ದ. ಆಹಾ. ಎಲ್ಲಾ ಭಕ್ತನ ಉದ್ಧಾರ ಮಾಡ್ಕೊತ ಇದ್ದಂತ ಸಂದರ್ಭದಾಗ ಏನಾದ್ರಿಪ್ಪ? ತುಳಸಿದಾಸನ ಆಶ್ರಮ ಬಹಳ ಶ್ರೀಮಂತಿಕೆದಿಂದ ತುಂಬಿತ್ತ. ಹೌದ್ ಹೌದ್ರಿಪ್ಪ. ಅವಾಗ 4 ಮಂದಿ ಕಳ್ಳರ ಕಣ್ಣು ತುಳಸಿದಾಸನ ಆಶ್ರಮದ ಮೇಲೆ ಬಿತ್ತು. ಹೌದ್ ಹೌದು. 4 ಮಂದಿ ದುಡದ ಮಾಡ್ಲಿಕ್ಕೆ ಬಂದ್ರು. ಆಹಾ. ಆಶ್ರಮದಾಗ ರಾತ್ರಿ ಬರಾಕ ಬಂದ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಗಂಟು ಮುಟ್ಟಿ ಕಟ್ಕೊಂಡು ಕಟ್ಕೊಂಡು. ಹೋಗ್ಬೇಕಂತ ಹೊರಗೆ ಹೋಗ್ಬೇಕಂತಾರ. ಆಹಾ. ಆ ತುಳಸಿದಾಸನ ಆಶ್ರಮಕ್ಕೆ 2 ಬಾಗಿಲುಗಳಿದ್ದು. ಯಾರು ಬಾಗಿಲಿದ್ದುರಿಪ್ಪ? ಈ ಕಡೆ ಒಂದು ಬಾಗಿಲಿತ್ತು, ಈ ಕಡೆ ಒಂದಿತ್ತು. ಆಹಾ. ಆ ಕಳ್ಳರ ಈಚೆ ಕಡೆ ಬಾಗಿಲು ಹೋಗ್ಬೇಕಂತಾರ. ಹಾ. ಇಲ್ಲಿ ಒಬ್ಬ ಬೆಲ್ಲುಬಾನ ಹಿಡ್ಕೊಂಡು ನಿದ್ದೆ ಬಿಟ್ಟಿದ್ದ. ನಿತ್ಯ ಬಿಟ್ಟಿದ್ರಿಪ್ಪ. ಈಚೆ ಕಡೆ ಹೋಗ್ಬೇಕಂತಾನ. ಆಹಾ. ಈಚೆ ಕಡೆ ಒಬ್ಬ ಬೆಲ್ಲುಬಾನ ಹಿಡ್ಕೊಂಡು ನಿದ್ದೆ ಬಿಟ್ಟಿದ್ದ. ನಿಂತಿದ್ರಿಪ್ಪ. ಬೆಳತಾನ ರೊಕ್ಕ ರೂಪಾಯಿ ತಗೊಂಡು ಗಂಟು ಮುಟ್ಟೆ ಕಟ್ಕೊಂಡು ಆ ಕಡೆ ಬಾಗಿಲಿಗೆ ಈ ಬಾಗಿಲಿಗೊಮ್ಮೆ ಈ ಬಾಗಿಲಿಗೊಮ್ಮೆ ಈ ಬಾಗಿಲಿಗೊಮ್ಮೆ ತಿರುಗಾಡಿ ಸಾಕಾಯ್ತು ಕಳ್ಳರಿಗೆ. ಸುಸ್ತಾದ್ರಿಪ್ಪ. ಸುಸ್ತಾಗಿ ಅಲ್ಲೇ ಕೂತ್ರು. ಆಹಾ. ತುಳಸಿ ಬೆಳಗಾಯ್ತು, ತುಳಸಿದಾಸಗೆ ಎಚ್ಚರ ಆಯ್ತು. ಎಚ್ಚರಾತ್ರಿ. ಬೆಳಗಾಯ್ತು, ತುಳಸಿದಾಸಗೆ ಎಚ್ಚರ ಆಯ್ತು. ಎಚ್ಚರಾಗಿ ಒಳಗ ನೋಡ್ತಾನ ಆಶ್ರಮದೊಳಗ 4 ಮಂದಿ ಕಳ್ಳರು ಹಾ. ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕಟ್ಕೊಂಡು ಗಂಟು ಮುಟ್ಟಿ ಕಟ್ಕೊಂಡು ಹೋಗಾಕ ತಯಾರಾಗಿ ಕೂತಾರ. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಹೌದು. ಆದ್ರ ಹೊರಗೆ ಹೋಗಲಾರದೆ ನಡುವ ಅರಮನೆಯೊಳಗ ಹಂಗೆ ಕೂತಿದ್ರು ಆಶ್ರಮದೊಳಗ. ಹಂಗ ಕೂತಿದ್ರಿಪ್ಪ. ಅವಾಗ ಬೆಳಗ ಆದ ಕೂಡಲೇ ತುಳಸಿದಾಸ್ ಎದ್ದು ಬಂದತ್ತ ಹೊರಗ ಪಡಸಾಲಿಯೊಳಗ ಆಹಾ. ಹೋಗಿ ಬಗ್ಗಿ ಕಾಲ್ ಹಿಡಿದ್ರ ಅವ್ರು 4 ಮಂದಿ ಕಳ್ಳರು. 4 ಮಂದಿ ಕಳ್ಳರು ಬಗ್ಗೆ ಕಾಲ್ ಹಿಡಿದ್ರಿಪ್ಪ. ಯಪ್ಪ, ಏನೋ ನಾವ ತುಡುಗ ಮಾಡಕ್ಕೆ ಕೆಟ್ಟ ಚಟಗಳಿಗೆ ಬಲಿಯಾಗಿ ತುಡುಗ ಮಾಡಕ್ಕೆ ನಿಮ್ಮ ಆಶ್ರಮಕ್ಕೆ ಬಂದಿದೀವಿ. ಬಂದೀವಿ. ನಮ್ದ ತಪ್ಪಾಗ್ಯದ ಭಗವಂತ. ಆಹಾ. ಈ ಬಾಗಿಲಿ ಹೋಗಬೇಕತ್ತೀವಿ, ಅಲ್ಲಿ ಒಬ್ಬ ಬಿಲ್ಲುವಾನ ಹಿಡ್ಕೊಂಡು ಕಾವಲಕ್ಕೆ ನಿಂತಾನ. ಕಾಲಕ್ಕೆ ನಿಂತಾನ. ಈಚೆ ಕಡೆ ಬಾಗಿಲಿ ಹೋಗಬೇಕತ್ತೀವಿ, ಇಲ್ಲಿ ಒಬ್ಬ ಬಿಲ್ಲುವಾನ ಹಿಡ್ಕೊಂಡು ಕಾವಲಕ್ಕೆ ನಿಂತೇ ಬಿಟ್ಟಾನ. ಆಹಾ. 2 ಬಾಗಿಲಕ್ಕೆ ನಿಂತೇ ಬಿಟ್ಟಾರ. ಯಪ್ಪ, ನಮ್ದು ತಪ್ಪಾಗೈತಿ ಅಂತೇಳಿ 4 ಮಂದಿ ಕಳ್ಳರು ತುಳಸಿದಾಸಗ ಅಂದ್ರತ್ತ. ಆಹಾ. ಅವಾಗ ತುಳಸಿದಾಸ ಏನ್ ಹೇಳಿದತ್ತ? ಏನ್ ಹೇಳಿದ್ರಿಪ್ಪ? ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ. ಬೇಡವಯ್ಯ. ಹಾವಾದರೇನು ಅಂತವರ ಸಂಘ ಬೇಡವಯ್ಯ. ಹೌದ್ ಹೌದು. ಅಂತರಂಗ ಶುದ್ಧ ಎಲ್ಲದವರ ಸಂಘವು ಆಹಾ. ಸಂಘೇ ಕಾಳ ಕೂಟ ಕೂಡ ಕೋಶವೇ ಕೂಡಲ ಸಂಘ ಮಧ್ಯವತ್ತಿಲ್ಲ ಅಂತ ಹೇಳು. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅಂತರಂಗ ಶುದ್ಧ ಇರೋರು ಸಂಘ ಮಾಡಿ, ಒಳ್ಳೆಯವರ ಸಂಘ ಮಾಡಿ. ನಾನು ಕೂಡ ಹಿಂಗೆ ಇದ್ದ ಕಡೆ ಆಹಾ. ನನಗೇನು ಅಲ್ಲಿ ಲಾಭ ಸಿಗಲಿಲ್ಲ. ಸಿಗ್ಲಿಲ್ಲ. ಸತತವಾಗಿ ರಾಮನ ಧ್ಯಾನ ಮಾಡಿದ. ಆಹಾ. ಇಂತಾದೊಂದು ಪುಣ್ಯದ ಲಾಭ ಸಿಕ್ಕದ. ಸಿಕ್ಕದ. ಆ ರಾಮನ ಧ್ಯಾನ ಮಾಡೋದ್ರಿಂದ ನೀವು 4 ಮಂದಿ ಕಳ್ಳರನ್ನ ತರಿವ್ಯಾರ. ಯಾರ? ಅವರೇ ರಾಮ ಲಕ್ಷ್ಮಣ ತರಿವ್ಯಾರ. ಹೌದ್ ಹೌದ್ರಿಪ್ಪ. ದುಡುಗ ಮಾಡಾಕ ನನ್ನ ಮನೆಗೆ ಯಾಕಪ್ಪ ಅಂದ್ರ ನಾ ಭಕ್ತಿ ವಿಶ್ವಾಸ ರಾಮನ ಮೇಲೆ ಇಟ್ಟಿನಿ. ಹೌದ್ ಹೌದು. ನಂಬಿಕೆ ರಾಮನ ಮೇಲೆ ಇಟ್ಟೇನೆ, ರಾಮನ ಮೇಲೆ ಧ್ಯಾನ ಮಾಡಿನಿ. ಹೌದ್ರಿಪ್ಪ.
ನನ್ನ ಆಶ್ರಮ ಬಾಗಲ ಕಾವಲ ಮಾಡ್ಯಾನ ಅಂತ ಹೇಳಿದ ತುಳಸಿದಾಸ. ಹೌದ್ರಿಪ್ಪ. ಅದಕ್ಕಾಗಿ ಬಂಧುಗಳೇ ನಿಮಗೊಂದು ಮಾತು ಹೇಳ್ತೀನಿ. ಹಾ. ನೀವು ಇವತ್ತು ಒಂದು ದಿನ ಸಂಸಾರದ ಕಡೆಗೆ ನಿಮ್ಮ ಮನಿ ಕಡೆಗೆ ಲಕ್ಷ್ಯ ಕೊಡಲಾರದೇನೆ ಹಾ. ಇವತ್ತು ನನ್ನಪ್ಪ ಬೀರುಸಿದ್ದನ ಪೌಳ್ಯಾಗ ಭಕ್ತಿಯಿಂದ ನೀವು ಕುಂತು ಕೇಳಿದ್ದೆ ಕರೆ ಆಯ್ತಪ್ಪ ಅಂದ್ರ ಏನಾಕತ್ರಿಪ್ಪ? ನಿಮ್ಮ ಮನೆಗೆ ಬಾಗಲ ಹಾಕುವ ಅವಶ್ಯಕತೆ ಇಲ್ಲ, ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಆಹಾ. ಪ್ರತಿಯೊಬ್ಬರ ನಿಮ್ಮ ಮನೆಗೆ ಬಾಗಲ ಕಾವಲ ಮಾಡ್ತಾನ ಬೀರುಸಿದ್ದನ ಅಂತ ಮಾತನ್ನ ಹೇಳಿ. ಹಾ. ಅದಕ್ಕಾಗಿ ಬಹಳ ಮಾತಾಡಿ ದೈವಿಕ ಬೇಸರ ಆಗಲಾರ್ದೇನೆ ಹೌದು. ಅವರು ಒಂದು ಪ್ರಶ್ನೆ ಕೇಳ್ಯಾರಪ್ಪ ಅಂದ್ರ ನಾವು ಒಂದು ಪ್ರಶ್ನೆ ಕೇಳಬೇಕಾಗ್ತದ. ಏನ್ರಿಪ್ಪ ನಮ್ ಪ್ರಶ್ನೆ? ಹಿಂಗೆ ಇಬ್ರು ಗಂಡ ಹಿಂತೆಗಿರ್ತಕ್ಕಂಥವ್ರು ಹಾ. ಅಡವಿ ಅರಣ್ಯದಾಗ ಕಟ್ಟಿಗೆ ಕಟ್ಕೊಂಡು ಕಡ್ಕೊಂಡು ಬರಾಕ ಅಡವಿಗೆ ಹೋಗಿದ್ರು. ಅಡವಿಗೆ ಹೋಗಿದ್ರಿಪ್ಪ. ಕಟ್ಟಿಗೆ ಕಡ್ಕೊಂಡು ಬರಾಕ ಅಡವಿಗೆ ಹೋಗಿದ್ರು. ಹೌದು. ಅವಾಗ ಹಾಲು ಮತ್ತದ ಒಬ್ಬ ಪುರುಷ ಭವಾಡ ಪುರುಷ ಬಂದು ಏನ್ ಮಾಡಿದ, ಏನ್ ಮಾಡಿದ್ರಿಪ್ಪ? ಒಂದು ಟಗರು ಕೊಟ್ಟ. ಟಗರಿ ಸದ್ಯ ನಮ್ಮ ಹಾಲು ಮತ್ತು ಧರ್ಮದಾಗ ನಮಗ ಕುರಿದಾವ ಟಗರುಗಳು ಅದಾವ. ಟಗರದವ್ರಿಪ್ಪ. ಹೌದಿಲ್ಲ? ಹೌದು. ಮಾಳಿಂಗ್ರಾಯನ ಮಟ್ಟ ಮನೆಯೊಳಗ ಹುಲಿನೂ ಅದ. ಹುಲಿನವ್ರಿಪ್ಪ. ಅದಕ್ಕ ಇದು ಪ್ರಶ್ನೆ ಕೇಳಬೇಕಾಗ್ಯದ. ಆಹಾ. ಆ ಒಬ್ಬ ಪವಾಡ ಪುರುಷ ಏನ್ ಮಾಡಿದ, ಏನ್ ಮಾಡಿದ್ರಿಪ್ಪ? ಆ ಇಬ್ರು ಗಂಡ ಹೆಂಡತಿ ಕೈಯಾಗ ಟಗರು ಕೊಟ್ಟ ಮಾತು ಹೇಳಿದ. ಏನಂತ ಮಾತು ಹೇಳಿದ್ರಿಪ್ಪ? ಬ್ಯಾಸಿಗೆ ಬಿಸಿಲೈತಿ, ನನಗ ಬಹಳ ನೀರೇಳಿಕೆ ಆಗ್ಯದ. ಬಾಳ್ ಹೇಳ್ಬೇಕಾಗ್ಯದ್ರಿಪ್ಪ. ನಾ ನೀರು ಕುಡಿದು ಬರುತ್ತಾನ, ಸ್ವಲ್ಪ ಟಗರವನ್ನು ಹಿಡ್ಕೊಂಡು ಇಲ್ಲೇ ನಿಂದಿರಿ ಅಂದವ. ಅಂದ್ರಿಪ್ಪ. ಅವಾಗ ಆಯ್ತಂತಂದ್ರ ಅವ್ರ ಗಂಡ ಹೆಂಡತಿ ಇಬ್ರು ಆಹಾ. ಅವ ನೀರು ಕುಡಿಲಿಕ್ಕೆ ಹಾಲು ಬಂದದ ಪವಾಡ ಪುರುಷ ಹೋದ. ಹೌದ್ರಿಪ್ಪ. ಹೌದಿಲ್ಲ? ಆಹಾ. ಹೋಗಿ ನೀರು ಕುಡದ ವಾಪಸ್ ಬರಗೊಡದನೆ. ಬರ್ಗೋಡದನ. ಆ ಇಬ್ರು ದಂಪತಿಗಳ ಕೈಯಾಗ ಕೊಟ್ಟಿರ್ತಕ್ಕಂಥ ಟಗರ ಟಗರ. ಟಗರು ಹೋಗಿ ಹೆಬ್ಬುಲಿ ಆಗಿತ್ತು. ಬಂಧುಗಳೇ, ಟಗರು ಹೋಗಿ ಹೆಬ್ಬುಲಿ ಆಗಿತ್ತು. ಹೆಬ್ಬುಲಿ ಆಗಿತ್ರಿಪ್ಪ. ಹೌದಿಲ್ಲ? ಹೌದು. ಟಗರು ಹೋಗಿ ಹೆಬ್ಬುಲಿ ಮಾಡಿರ್ತಕ್ಕಂಥ ಆ ಗಂಡ ಹೆಂಡತಿ ಹೆಸರೇನ ಹಾ. ಮತ್ತ ಟಗರು ಕೊಟ್ಟಿರ್ತಕ್ಕಂಥ ಹಾಲಮತ್ತದ ಪವಾಡದ ಪುರುಷನ ಹೆಸರೇನ. ಪುರುಷನ ಹೆಸರೇನ? ಹೌದಿಲ್ಲ? ಹೌದು. ಬರೇ ವಿಷಯ ಕೇಳ್ರೆ ಗಿವ್ ಅಂದಿರ್ಬೇಕು ನೀವು. ತೆಗಿ ಗಿವ್ ಅಂದಿರ್ಬೇಕು. ಹೌದಿಲ್ಲ? ಆಹಾ. ಅನ್ನುವಂತ ಮಾತನ್ನ ಹೇಳಿ ಹೇಳಿ. ಬಹಳ ಮಾತಾಡಿ ದೈವಿಕ ಬೇಸರ ಆಗಲಾರ್ದೇನೆ ಆಹಾ. ಅವ್ರು ಹೇಳ್ಯಾರ ಕಮೆಂಟ್ ಒಂದನೇ ಸಂದಿಗೆ ಬರ್ತೈತಿ ಅಂದ್ರೆ ಬರ್ತೈತಿ, ಇಲ್ಲಿಕಂದ್ರೆ ಇಲ್ಲ. ಇಲ್ಲ. ಹೌದು. ಹೌದು. ಕುಲ್ಲ ಮಾಡ್ರಿ ಅಂದ್ರ ಅವ್ರ ಪ್ರಶ್ನೆ ಉತ್ತರಕ್ಕೆ ನೇರವಾಗಿ ಬುಕ್ಕ ತಂದು ಉತ್ತರ ತೋರಿಸಿನಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ. ಬಹಳ ಮಾತಾಡಿ ದೈವಿಕ ಬೇಸರ ಆಗಲಾರ್ದೇನೆ ಆಹಾ. ನಾಲ್ಕೇ ನುಡಿ ಚಾಲ ಹಾ. ಅವ್ರು ಹೇಳ್ತಿದ್ರೆ ಹೆಣ್ಣು ಮಕ್ಕಳಿಗೆನೆ ಎಲ್ಲಾ ಆಧಾರ ಕಾರ್ಡ್ ಫ್ರೀ, ಹಾ. 2,000 ರೂಪಾಯಿನು ಹೆಣ್ಣು ಮಕ್ಕಳಿಗೆನೆ. ಬಸ್ಸನ್ನು ಫ್ರೀ. ಹೌದಿಲ್ಲ? ಹೌದು. ಅದಕ್ಕಾಗಿ ಹೆಣ್ಣು ಮಕ್ಕಳ ಜೋಡ ಗುಂಡಿಗೆ ಅದಾವ. ಜೋಡು ಗುಂಡಿಗೆದವ್ರಿಪ್ಪ. ಯಾಕ ಜೋಡ ಗುಂಡಿಗೆ ಅದಾವ ಗೊತ್ತನ? ಹಾ. ಗಂಡ ತವ್ರ ಮನೆ ಬಿಟ್ಟು ಗಂಡನ ಮನೆಯೊಳಗ ಬಂದು ಜೀವನ ಮಾಡ್ತಾಳಪ್ಪ ಅಂದ್ರ ಆಹಾ. ಆಕೆನಂತ ಜೋಡ ಗುಂಡಿಗೆ ಯಾವ ಗಂಡಿಗೂ ಇಲ್ಲ. ಯಾರಿಗೂ ಇಲ್ರಿಪ್ಪ. ಹೌದಿಲ್ಲ? ಹೌದು. ಅನ್ನುವಂತ ಮಾತನ್ನ ಹೇಳಿ ಹೇಳಿ. ಬಹಳ ಮಾತಾಡಿ ದೈವಿಕ ಬೇಸರ ಆಗೋದು. ಹಂಗಿದೆ ಮಾತು ಕಂಡ್ರೆ ಹೆಂಗ ನೆನಪಿಗೆ ಬರ್ಲಾಕತ್ತದಂದ್ರ ಹೆಂಗ್ ನೆನಪಿಗೆ ಬರ್ಲಕತ್ತಾರಿಪ್ಪ? ಆ ಹುಡುಗ ಹುಡುಗಿ ಹೊಸದಾಗಿ ಲಗ್ನ ಆಗಿದ್ರತ್ತ. ಲಗ್ನ ಆಗಿತ್ರಿಪ್ಪ. ಹೊಸದಾಗಿ ಲಗ್ನ ಆಗಿದ್ರು. ಹಾ. ಅವಾಗ ಗಂಡ ಬಾಳ ಪೈಲವಾನ್ ಇದ್ದ. ಪೈಲ್ವಾನ್ ಇದ್ರಿಪ್ಪ. ಆ ಗಂಡ ಏನಂತಿದ್ದ ಗೊತ್ತಾನ ಹೆಂಡತಿಗೆ, ಏನ್ ಅಂತಿದ್ರಿಪ್ಪ? ನಾ ಬಹಳ ಪೈಲವಾನ್ ಇದೀನಿ, ನಾನೇ ಯಾಕಂದ್ರ ನನ್ನಂಗ ಹೆದರ್ಸ್ಕೊಳ್ಳುವ ವ್ಯಕ್ತಿನೇ ಯಾರಿಲ್ಲ, ಆಹಾ. ನಾ ಬಹಳ ಧೈರ್ಯವಂತ ಇದೀನಿ ಅಂದತ್ತ. ನಾನೇ ದೊಡ್ಡ ಸೂರ ಅದೀನಿ ದೊಡ್ಡ ಸೂರದಿನಿ, ಹುಲಿ ಬಂದ್ರೆ ಹೆದರು ಮಗ ಅಲ್ಲ ನಾ ಅಂತಿದ್ದತ್ತ ಹೆಂಡತಿಗೆ. ಹೌದ್ರಿಪ್ಪ. ಅವಾಗ ಹೆಂಡತಿ ಏನಂದತ್ತ, ಏನಂದ್ರಿಪ್ಪ? ನಿನ್ನಲ್ಲಿ ಏನೂ ಧೈರ್ಯ ಇಲ್ಲ ಅಂದತ್ತಕಿ. ನಿನ್ನಲ್ಲಿ ಏನೂ ಧೈರ್ಯ ಇಲ್ಲ ಅಂದ್ರಿಪ್ಪ. ಏನು ಹೆಂಗ ಅಂದತ್ತವ. ಹಂಗ. ಅಲ್ಲ, ಕುಸ್ತಿ ಒಳಗ ನಾ ಗೆದ್ದೀನಿ, ಆಹಾ. ಹುಲಿ ತರುವಂತ ಹುಡುಗ ನಾ ಇದೀನಿ, ಹೌದು. ನಿನಗಂಗ ನನಗಂಗ ಧೈರ್ಯ ಇಲ್ಲತ್ತಿ ಅಂತ ಅನ್ನತ್ತ. ಆಹಾ. ಅವಾಗ ಹೆಣ್ಮಗಳು ಏನಂದತ್ತ, ಏನಂದ್ರಿಪ್ಪ? ಪತಿದೇವ ಪತಿದೇವ ಪೈಲ ಬಂದ ನನ್ನ ನೋಡಾಕ ಬಂದ್ರಿ, ನೋಡಾಕ ಬಂದ್ರಿ. ನೋಡಾಕ ಬಂದಾಗ ಸಂಗಾಟ ಅಂಜಿ ನಿಮ್ಮ ದೋಸ್ತನ ಕರ್ಕೊಂಡು ಬಂದಿರಿ. ಹೌದು. ಹೌದಿಲ್ಲ? ಹಾ. ಸಂಗಾಟ ಅಂಜಿ ದೋಸ್ತನ ಕರ್ಕೊಂಡು ಬಂದಿರಿ. ಹೌದು. ನಂತರ ನನಗ ಹಣ್ಣಿಡಾಕ ಬಂದ್ರಿ. ನೋಡಾಕ ಬಂದ್ರಿ. ಅವಾಗ ಒಂದು ಕ್ರೂಜರ್ ಮಂದಿರ ಸಂಗಾಟ ಕರ್ಕೊಂಡೇ ಬಂದಿ. ಕ್ಲೋಸರ್ ಮಂದಿನ ಕರ್ಕೊಂಡ್ ಬಂದಿ. ಹೌದಿಲ್ಲ? ಆಹಾ. ನಂತರ ಮದುವೆಗೆ ಬಂದ್ರಿ. ಮದ್ವಿಗೆ ಬಂದೆ. ಮದುವೆಯೊಳಗೂ ಎಲ್ಲಾ ನಿನ್ನ ಬಂಧು ಬಳಗವನ್ನು ಕರ್ಕೊಂಡೇ ಬಂದಿದಿ. ಒಂದ್ ಟಕ್ಕರ್ ಮಂದಿ ಬಂದಿರಿಪ್ಪ. ಹೌದಿಲ್ಲ? ಹಾ. ಮದುವೆ ಆಯ್ತು ಇಬ್ಬರದು. ಆತು. ಮದುವೆ ಆಯ್ತು, ಲಾಸ್ಟಕ್ಕೆ ಹೊಸದಾಗಿ ಬರೋದು ಮುಂದ ನೀ ಹೆಂಗ ಸಂಗಾಟ ಕರ್ಕೊಂಡು ಬಂದಿರ್ತಾರೆ, ನಾ ಹೆಂಗ ಒಬ್ಬನೇ ನಿನ್ನ ಮನೆಗೆ ಬಂದೆ ನೋಡದ, ಒಬ್ಬಳೇ ಬಂದಿನ. ಇದ್ರಾಗ ನೀ ಧೈರ್ಯನೋ ಏನ ನಾ ಧೈರ್ಯ ಅನ್ನೋತ್ತ. ಬರಬ್ರಿ ಅದಪ್ಪ ಮಾತ. ಹೌದಿಲ್ಲ? ಹೌದು. ಬಸವಣ್ಣ ಹೆಣ್ಮಕ್ಕಳಿಗೆ ಮಣ್ಣು ತಿನ್ನೋ ಕಂಪನಿ ಅಂತ ಹೇಳಬೇಡ. ಬೇಡ. ಹೌದಿಲ್ಲ? ಹೌದು. ಆ ಧೈರ್ಯ ನಿನಗಿಲ್ಲ. ನಿನಗಿಲ್ಲ. ನಿನಗೆ ಯಾಕ ಹೆಣ್ಮಕ್ಕಳಂಗ ನಿನಗ ಮಾಡ್ಲಿಕ್ಕೂ ಬರುದಿಲ್ಲ. ಹೌದ್ರಿಪ್ಪ. ನಾ ಒಂದು ಮಾತು ಹೇಳ್ತೀನಿ ಅನ್ನ, ಯಾಕಂದ್ರ ಮಣ್ಣು ತಿನ್ನೋ ಕಂಪನಿ ಅಂತ ಹೇಳ ಒಂದು ಮಾತು ನೆನಪಿ ಮಣ್ಣಿನ ಬಗ್ಗೆ ನೆನಪಿಗೆ ಬರ್ಲಾಕತ್ತದ. ಏನ್ರಿಪ್ಪ ಮಾತ? ಪಾರ್ವತ ದೇವಿ ಮಣ್ಣಿನ ಗೊಂಬಿ ಮಾಡ್ಲಿಕ್ಕತ್ತಿರತ್ತ. ಮಾಡ್ಲಿಕ್ಕತ್ತಿದ್ರಿಪ್ಪ. ಪಾರ್ವತ ದೇವಿ ಮಣ್ಣಿನ ಗೊಂಬಿ ಜೀವಗಳು ತುಂಬಬೇಕಾದ್ರೆ ಈ ಶರೀರ ಮಣ್ಣಿನಿಂದ ತಯಾರಾಗಿದೆ. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಮಣ್ಣಿನ ಗೊಂಬಿ ಮಾಡೋ ಸಂದರ್ಭದಾಗ ಭೂಮಿ ತಾಯಿ ಬಲ್ಲಿ ಮಣ್ಣು ಸುಂಬರಕ್ ಹೋದ್ರತ್ತ. ಆಹಾ. ಭೂಮಿ ತಾಯಿ ಮಣ್ಣು ಕೊಡುದಿಲ್ಲ ಅಂದ್ಲಕ್ಕಿ. ಮಣ್ಣು ಕೊಡದ್ ಬಂದ್ರಿಪ್ಪ. ಮಣ್ಣು ಕೊಡುದಂದಾಗ ಪಾರ್ವತಿ ಹೇಳ್ತಾಳ, ಏನಂತ ಹೇಳ್ತಾವ್ರಿಪ್ಪ? ಯಾವ ತಾಯಿ ಯಾವ ತಾಯಿ? ನೀ ಕೊಟ್ಟಿರ್ತಕ್ಕ
ಕೊಟ್ಟಿರ್ತಕ್ಕಂತ ಮನ್ನ 3 ಹಿಡಿಯರ ಕೊಡು, 1 ಹಿಡಿಯರ ಮಣ್ಣು ಕೊಡು. ಕೊಡು. ನೀ ಕೊಟ್ಟಿರ್ತಕ್ಕಂತ ಮನ್ನ ನಾ ಉಪಯೋಗ ಮಾಡ್ಕೊಂಡು ಹೊಳ್ಳಿ ನಿನಗೆ ಕೊಡ್ತೀನಿ ಎಂದೋತಕಿ. ರಿಟರ್ನ್ ನಿನಗೆ ಕೊಡ್ತೀನಿ ನೋಡ್ರಿಪ್ಪ. ಆ ತೆಕ್ಕ ತೋಡಿ ಏನು ಮಣ್ಣು ಕೊಟ್ಟಿಳಲ್ಲ ಆಕೆ ಭೂತಾಯಿ, ಹೊಳ್ಳಿ ನಿನಗೆ ಕೊಡ್ತೀನಿ ಅಂತೇಳಿ ಪಾರ್ವತಿ ದೇವಿ ಮಾತು ಹೇಳಿದಾಗ ಹೊಳ್ಳಿ ಈಗ ಆ ಮಣ್ಣು ಇಸ್ಕೊಂಡು ಬಂದು ಗೊಂಬಿ ಮಾಡಿ ತಯಾರು ಮಾಡಿ ಪರಮಾತ್ಮ ಜೀವ ಕಡಿ ತುಂಬಿದ, ಇದೊಂದು ಶರೀರ ನಿರ್ಮಾಣ ಮಾಡಿದ. ಈ ಮಣ್ಣಿನ ಗಡಿಗೆ ಒಂದು ದಿನ ಮಣ್ಣಾಗಿ ಹೋಗುದದ. ಹೋಗುದದ್ರಿಪ್ಪ. ಹೌದಿಲ್ಲ? ಮಣ್ಣಿನ ಗಡಿಗೆ ಮಣ್ಣಾಗಿ ಹೋಗುದದ. ಹೋಗುದದ. ಆ ಮಣ್ಣು ಹಳ್ಳಿಗೆ ಇದು ಹಳ್ಳಿ ಮಣ್ಣಿಗೆ ಸೇರ್ತದ, ಇದು ಮಣ್ಣಿಗೆ ಸೇರ್ತದ. ಹೌದ್ರಿಪ್ಪ. ಹಳ್ಳಿ ಮನುಷ್ಯರ ಮಣ್ಣು ಕೊಡ್ತೀವಿ ನೋಡ, ಕೊಡ್ತೀರಿಪ್ಪ. ಭೂಮಿಯಾಗನೇ ಕೊಡ್ತೀವಿ. ಹಳ್ಳಿ ಭೂಮಿ ತಾಯಿ ಕೊಟ್ಟದ ಉಪಕಾರ ಕೊಟ್ಟದ ಇಸ್ಕೊಂಡಳ. ಹಂಗ ನೀನು ಒಂದ್ ದಿನ ಮಣ್ಣು ಕೊಡ್ತಾಳ ತಾಯಿ, ನಿನ್ನ ಮಣ್ಣೆ ಕೊಡ್ತಾಳ. ಮಣ್ಣೆ ಕೊಡ್ತಾಳ್ರಿ. ನೀ ಮಣ್ಣು ಇಸ್ಕೊಂತಾವನ ಹಂಗೇನು ಮಣ್ಣು ತಿನ್ನೋ ಕಂಪನಿ ಅಂತ ಹೇಳಬೇಡ ಅನ್ನುವಂತ ಮಾತನ್ನ ಅದೇ ಹಳದಿರ್ತಕ್ಕಂತ ನೀ ಎಲ್ಲ ಜನ ನಗತಾರತ್ತ ಹೇಳಿಕತಿ. ಅದೇ ಮಣ್ಣು ತಿನ್ನೋ ಕಂಪನಿ ನಿನ್ನ ಹಡಿಲಿಲ್ಲ ಅಂದ್ರೆ ನೀ ಇಲ್ಲಿ ಬರ್ತಿದ್ದಿಲ್ಲ ಬಸವಣ್ಣ. ಕೈಯಾಗ ಮೈಕ್ ಹಿಡ್ಕೊಂಡು ಮಾತಾಡ್ತಿರ್ಕಿಲ್ಲ. ಅದಕ್ಕೆ ಇದೇ ಹೇಳಿಲ್ಲ, ನಡುವ 3 ತಿಂಗಳದಾಗ 1000 ಸಲ ಇಳಿಸ್ಯಾನ ಕರೆ. ಒಂದೇ 9 ತಿಂಗಳ 9 ದಿನದಾಗ ಒಮ್ಮೆ ನಮ್ಮವು ನಿನ್ನ ಹೊಟ್ಟಾಗಿಂದ ಕೆಳಗಿಳಿಸಿದ್ರಪ್ಪ ಅದ್ರ ನೀನ್ ಹುಟ್ಟಿ ಬರ್ತಿದ್ದಿಲ್ಲ, ಬರ್ತಿದ್ದಿಲ್ಲ. ಅದಕ್ಕಾಗಿ ಅದಕ್ಕ ತಾಯಿ ಅನ್ನೋದು ಜಗತ್ತಿನಾಗ ಬಹಳ ಶ್ರೇಷ್ಠದ, ಹೆಣ್ಣು ಅನ್ನೋದು ಬಹಳ ಶ್ರೇಷ್ಠದ. ಶ್ರೇಷ್ಠದ ಅಂತ ತಿಳ್ಕೊಂಡು ಹೆಣ್ಣು ಜಗದ ಕಣ್ಣು ಅಂತ ಹೇಳಿದ್ರು. ನಡೆದಾಡತಕ್ಕಂತ ಭೂಮಿ ತಾಯಿ ಹೆಣ್ಣದ, ಕುಡಿತಕ್ಕಂತ ನೀರು ಹೆಣ್ಣದ, ಉಣ್ಣತಕ್ಕಂತ ಅನ್ನ ಹೆಣ್ಣದ, ಶರೀರ ಹೆಣ್ಣದ, ಶರೀರ ಹೆಣ್ಣದ, ಒಳಗ ಆತ್ಮ ಪರಮಾತ್ಮ ಗಂಡದ. ಹೌದಿಲ್ಲ? ಈ ಗಂಡಿ ಹೆಣ್ಣಿನ ಬಿಟ್ಟ ನಿಮ್ಮ ಗಂಡ ಇಲ್ಲ. ಹಂಗೇನೆ ನೀ ಏನು ಹೇಳಿಸಿ ಮಾತಾಡಬೇಡ. ಹಡಿದಿರ್ತಕ್ಕಂತ ತಾಯಿ ಹೆಣ್ಣ, ನಿನ್ನ ಎತ್ತಿ ಆಡಿಸಿರ್ತಕ್ಕಂತ ಅಕ್ಕ ತಂಗಿಯರ ಹೆಣ್ಣ, ನಿನ್ನ ಮಗನಾಗಿರ್ತಕ್ಕಂತ ನನ್ನ ಮಗಳ ಹೆಣ್ಣ ಹೆಣ್ಣದ ಹೆಣ್ಣ. ಅದಕ್ಕ ಅಂತ ತಿಳ್ಕೊಂಡು ಹೆಣ್ಣು ಭಾಗ್ಯದ ಲಕ್ಷ್ಮಿನೂ ಹೆಣ್ಣೆ, ಮನಿಯೊಳಗ ಇದಿ ಲಕ್ಷ್ಮಿನೂ ಹೆಣ್ಣೆ. ಹೌದಿಲ್ಲ? ಆಕಿನ ನೀ ಭಾಗ್ಯದ ಲಕ್ಷ್ಮಿ ಹಂಗ ಕಂಡಿ ನಿನ್ನ ಮನಿ ಉದ್ಧಾರ ಆಗ್ತದ. ನೀ ಜರ್ ಕಡತ ಬ್ಯಾರೆ ತರದಿಂದ ನೋಡಿದಿ ನಿನ್ನ ಮನಿ ಹಾಳಾಗ್ತದ. ಹೌದಿಲ್ಲ? ಅನ್ನುವಂತ ಮಾತನ್ನ ಹೇಳಿ ಹಾಳ ಮಾತಾಡಿ ದೇವಿಕ ಬ್ಯಾಸರ ಆಗಲಾರ್ದನೆ 4 ನುಡಿ ಚಾಲ ಹಾಡಿ ಆ ಹೆಣ್ಣು ಮಕ್ಕಳ ಬಗ್ಗೆನೆ ಹಾಡುದೈತಿ. ಹೆಣ್ಣು ಮಕ್ಕಳಿಗೆ ಜೋಡ ಗುಂಡಿಗೆ ಹೆಂಗ ಗುಂಡಿಗೆ ಅದಾವ, ಗಂಡೆದೆಯ ಗುಂಡಿಗೆ ಅದಾವ ಅನ್ನುವಂತ ಮಾತನ್ನ ಮಾಯಕ್ಕನ ಬಗ್ಗೆ 4 ನುಡಿ ಚಾಲ ಹಾಡಿ ಚಾಲ ದಾಟಿ ನೀ ನನ್ನ ಪಾತ್ರಗಿತ್ತಿ ನನ್ನ ಹೆಂಗ ಮರಿತಿ ಯಾರು ಹೌದಿಲ್ಲ? ಹೌದು ಅನ್ನುವಂತ 4 ನುಡಿ ಚಾಲ ಹಾಡಿ ಬಾಳೆ ಕುರಮಿಟ್ರು.